ಎಷ್ಟೊತ್ತಿಗೆ ಬರ್ತಾರೆ? ಹೌದಾ, ನನ್ನ ಹೆಸರು ಪ್ರಿಯಾ ಅಂತ. ನಾನು ನಮ್ಮ ಡಾಕ್ಟ್ರ್ ಕಡೆಯವಳು ನಾನು, ಆಯಿತಾ. ಈಗ ಮೇಡಮ್ ಬರ್ತಾರೆ, ಏನೇ ಕೇಳಿದ್ರು ಸುಮ್ಮನೆ ಹ್ಞೂ ಹ್ಞೂ ಅನ್ನಿ ಸಾಕು, ಆಯಿತಾ. ಒಳ್ಳೆ ದುಡ್ಡು ಕೊಡಿಸ್ತೀನಿ ಅಕ್ಕ. ಏನು ಕೇಳೋದು? ಅದಾ, ಅವರೇ ಬಂದೆಲ್ಲ ಹೇಳ್ತಾರೆ ಏನಕ್ಕೆ ಏನು ಅಂತ. ಆದರೆ ಅವ್ರು ನಿಮ್ಗೆ ಏನೇ ಕ್ವಶನ್ ಕೇಳಿದ್ರು ಹ್ಞೂ 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 ಇಷ್ಟೇ ಹೇಳಿ. ಶುಗರ್ ಬಿ ಪಿ ಇದೆಯಾ? ಇಲ್ಲ ಅನ್ನಿ. ಹೆಲ್ತ್ ಎಲ್ಲ ಆರೋಗ್ಯವಾಗಿದೆಯಾ? ಹ್ಞೂ ಎಲ್ಲ ಚೆನ್ನಾಗಿದೆ ಅನ್ನಿ, ಆಯಿತಾ. ಮೇಡಮ್ ಬಂದು ಏನೇ ಕೇಳಿದ್ರು ಹ್ಞೂ 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 ಅಷ್ಟೇ ಹೇಳಬೇಕು ನೀವು. ಹಾಂ, ಅವರು ಭುವನ ಮ್ಯಾಮ್ ಅಂತ, ಸಂಗೀತ ಮೇಡಮ್ ಅಲ್ಲ. ಸುಮ್ಮನೆ ಹ್ಞೂ 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 ಇಷ್ಟೇ ಹೇಳಬೇಕು ನೀವು, ಬೇರೆ ಏನೂ ಹೇಳ್ಬಾರ್ದು. ಬರೋದ್ರಲ್ಲಿ ಇಬ್ಬರು ಬೇಕಾದ್ರೆ ನಿಮಗೆ 60%, ನಂಗೆ 40% ತೊಗೊತೀವಿ. ಒಳ್ಳೆ ಶ್ರೀಮಂತರಕ್ಕ ಅವರು, ಒಳ್ಳೆ ದುಡ್ಡಿರೋರು ಅಕ್ಕ. ದೇವ್ರ ಅವಕಾಶ ಕೊಟ್ಟಾಗ ಉಪಯೋಗಿಸ್ಕೊಂಡ್ಬಿಡ್ಬೇಕು. ಏನು ಹೆಸರು? ಆರೋಗ್ಯವಾಗಿದ್ದೀರಾ? ಏನು ಪ್ರಾಬ್ಲಮ್ ಇಲ್ಲ. ಶುಗರು ಬಿ ಪಿ ಚೆಕ್ ಮಾಡ್ಬೋದಾ? ಎಲ್ಲ ಕೇಳಿದ್ದೀನಿ ಮೇಡಮ್, ಹೆಲ್ತ್ ಎಲ್ಲ ತುಂಬ ಚೆನ್ನಾಗಿದೆಯಂತೆ. ಹೌದಾ, ಶಿವಮ್ಮ ಅಂತ ಬರ್ಕೊ. ಇಲ್ಲಿ ನಿಯರ್ ಹಾಸ್ಪಿಟಲ್ ಎಲ್ಲಿದೆ? ಕಡುಗೆರೆ. ಇಲ್ಲಿ ಕಡುಗೆರೆನಾ? ಹಾಸ್ಪಿಟಲ್. ಓಕೆ, ನಾವು ಅಡ್ರೆಸ್ ಕೊಟ್ಟರೆ ಬರೋಕ್ಕಾಗುತ್ತಾ ಇವಾಗ? ಇಲ್ಲ ಆಂಬುಲೆನ್ಸ್ ಕರ್ಸಿದ್ರೆ ಬರೋಕ್ಕಾಗುತ್ತಾ ಹಾಸ್ಪಿಟಲ್ಗೆ? ಬರ್ಕೊಂಡು ಮೇಡಮ್ ಎಲ್ಲ ಹೇಳಿದ್ದೀನಿ ಅವ್ರಿಗೆ, ಓಕೆ ಮಾಡ್ಕೊಟ್ಟಿದ್ದಾರೆ ಅವರು. ಓಕೆನಾ? ಎಲ್ಲ ಚೆನ್ನಾಗಿದೆಯಂತೆ ಮೇಡಮ್, ಶುಗರ್ ಬಿ ಪಿ ಏನೂ ಇಲ್ಲ. ಸಣ್ಣ ಇರೋದು ಒಂದು ದೊಡ್ಡ ಪ್ರಾಬ್ಲಮ್. ಹೌದಾ ಮೇಡಮ್ 2 ಲಕ್ಷ ಮಾತಾಡಿದ್ದೀನಿ. ಹೌದಾ, ಸರಿ ಆಯಿತು. 2 ಲಕ್ಷ ಓಕೆ. ಬೇಕಾದ್ರೆ ಇನ್ನೊಂದು ಸ್ವಲ್ಪ ಒಂದು 50,000 ಹೆಚ್ಚಿಗೆ ಕೊಡೋಣ. ಹೌದಾ, ಬೇಕು ಅಂದರೆ. ಒಂದು ಅರ್ಥ ಆಯ್ತಾ ಇಲ್ಲ, ನೀವು ಏನು ಹೇಳ್ತಾ ಇದ್ದೀರಿ? ಏನಿಲ್ಲ, ಹೇಳಿಲ್ವಾ ನೀವು? ನಿಮ್ಮ ಲಿವರ್ನ ತಗೋತಾ ಇದ್ದೀನಿ, ನಾನು ಪರ್ಚೇಸ್ ಮಾಡ್ತಾ ಇದ್ದೀನಿ. ಯಾಕೆ ಮೇಡಮ್? ಅವ್ರ ಗಂಡನೇ ನಮ್ಮ ಹಸ್ಬೆಂಡಿಗೆ ಬೇಕು. ಕುಡ್ದು ಕುಡ್ದು ಹಾಳು ಲಿವರ್ ಹೋಗ್ಬಿಟ್ಟಿದೆ. ಇಲ್ಲ, ನೀವು ಆರೋಗ್ಯವಾಗಿರ್ತೀರಾ. ಪರವಾಗಿಲ್ಲ, ಆರೋಗ್ಯವಾಗಿರ್ತೀರಾ. ನಿಮ್ಗೇನು ಪ್ರಾಬ್ಲಮ್ ಆಗಲ್ಲ. ಮೇಡಮ್ ನಿಮಗೆ ಗೊತ್ತಿಲ್ವಾ, ಲಿವರಲ್ಲಿ 25% ಅಲ್ಲೂ ಬದುಕ್ಬೋದು. 75% ಅವ್ರಿಗೆ ಕೊಟ್ಬಿಡಿ, 25% ನೀವು ಇಟ್ಕೊಳ್ಳಿ ಸಾಕು. ಬರ್ಕೊಂಡಿದ್ದಾರೆ ಮೇಡಮ್. ಇಷ್ಟ ತನಕ ಏನು ಮಾತಾಡಿದ್ರಿ? ಮಾತಾಡ್ಲಿಲ್ವಾ ನೀವು? ಇಲ್ಲ, ನೀವೇ ಬಂದೆಲ್ಲ ಕತೆ ಹೇಳ್ತೀರಾ ಅಂತ ಸುಮ್ಮನಾದೆ ನಾನು. ಅದೆಲ್ಲ ನಮ್ಗೆ ಗೊತ್ತಿಲ್ಲ. ನಾನು ಸುಮ್ಮನೆ ಅವ್ರು ಅಂದರು ಮೇಡಮ್ ಜೊತೆ ಮಾತಾಡಬೇಕು ಹಿಂಗೆ ಅಂತೇಳಿ, ಅಷ್ಟೇ ಗೊತ್ತು. ಆದರೆ ಲಿವರು ನಂಗೆ ಗೊತ್ತಿಲ್ಲ ಅದೆಲ್ಲ. ಇಲ್ಲ ಮೇಡಮ್, 2.5 ಲಕ್ಷ ಕೊಡ್ತೀನಿ. ಲಿವರ್ ಕೊಡಿ, 50% ಅಲ್ಲೂ ಇರ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಒಪ್ಕೊಂಡಿದ್ದೀರಾ? ಆಂಬುಲೆನ್ಸ್ ಕರ್ಸಿ. ಇನ್ನೊಂದು 50,000 ಕೊಟ್ಬಿಡಿ, 3 ಲಕ್ಷ ಕೊಟ್ಬಿಡಿ. ಹೌದಾ, ಸರಿ ಆಯ್ತು ಬಿಡು, ಒಂದು 3 ಲಕ್ಷನೇ ಆಗಲಿ. ಆಂಬುಲೆನ್ಸ್ ಕಳಿಸ್ತೀನಿ, ಪ್ಲೀಸ್ ಇಟ್ಕೊಳ್ಳಿ ಅವ್ರನ್ನ. ನಿಮಗೆ 2, ನನಗೊಂದು. ಕಷ್ಟಪಟ್ಟು ಹುಡುಕಿದ್ದೀನಿ ನಿಮ್ಮನ್ನ ನಾನು. ಹೌದಾ, ಏನಾಯ್ತು ಮೇಡಮ್? ಏನಾಯ್ತು? ನೀವೆಲ್ಲಕ್ಕೂ ಅಲ್ಲ, ಎಲ್ಲಿ ಚೆಕಪ್ ಮಾಡೋರು? ಹ್ಞೂ ಅಂದ್ರಲ್ಲ. ಚೆಕಪ್ ಮಾಡಿದ್ರು ಆರೋಗ್ಯವಿದ್ರಿ ಹ್ಞೂ ಅಂದೆ ಅಷ್ಟೇ. ಅದಕ್ಕೇನಂತೀರಿ ಮತ್ತೆ? ಆಂಬುಲೆನ್ಸ್ ಕರ್ಸ್ತಾ ಇದೀವಿ. ಏನಕ್ಕೆ? ಮೇಡಮ್ ಒಪ್ಕೊಂಡಿದ್ದೀರಿ ಇವರು. ಹೋಗ್ಬಾರ್ದು. ಮನೆಯವ್ರಿಗೆ ಫೋನ್ ಮಾಡಿ ಹೌದಾ? ಲಿವರ್ ಬೇಕತ್ತೆ ಅವರಿಗೆ. ಲಿವರಾ? ನಿಮ್ ಲಿವರ್ ಇವ್ರು ಬೇಕಂತ? ಕಾಮಿಡಿ ಪ್ರೋಗ್ರಾಮ್ ಇದು, ಕುರಿಗಳು ಸ್ವಾಮಿ ಕುರಿಗಳು ಅಂತ. ಹೌದಾ? ಅಲ್ಲಿ ಕ್ಯಾಮ್ರಾ ಐತಲ್ಲಿ. ಕ್ಯಾಮ್ರಾ ಐತಲ್ಲ? ಇಲ್ಲ, ಕ್ಯಾಮ್ರಾ ಇದೆ ಅಲ್ಲಿ. 1, 2, 3, 4 Bakara, Bakara. Feel the rhythm, screw your mind, check the baby. Come on, Bakara, Bakara. ದಯವಿಟ್ಟು ಕ್ಷಮಿಸಿ, ನಾವು ಮಾಡಿದ್ದು ತಮಾಷೆಗಾಗಿ, ನಿಮ್ಮನ್ನು ನಗಿಸುವ ಉದ್ದೇಶಕ್ಕಾಗಿ. ಅದ್ಭುತವಾದ ಚಿತ್ರಕಥೆ ಹೊಂದಿರುವ ರೂಬಿ ಚಲನಚಿತ್ರ ತಂಡದಿಂದ ಈ ಕಾಣಿಕೆ. ಅಕ್ಕ, ನಿಮ್ಗೆ ಯಾರಾನ ಹಂಗೆ ಬಂದು ಡೈರೆಕ್ಟಾಗಿ ಲಿವರ್ ಕೊಡು ಅಂತ ಕೇಳ್ತಾರ ಅಕ್ಕ? ಅಷ್ಟೊಂದು ಗಾಬರಿ ಆದ್ರಲ್ಲ ನೀವು. ನಾನು ಡಾಕ್ಟರ್ ತರ ಬಂದಿದ್ರಲ್ಲ ಇವರು, ಅದಕ್ಕೆ ನೀವು ಹಿಂಗೆ ಹೇಳಿದ್ರಿ ಹ್ಞೂ ಅಂತೇಳಿ. ನಂಗೆ ಗೊತ್ತಾಗಲಿಲ್ಲ. ನಂಗೆ ಇದೆಲ್ಲ ಫಸ್ಟ್ ಹೊಸದು. ಹಿಂಗೆ ನಗ್ತಾ ಇರಿ ಅಕ್ಕ. ಥ್ಯಾಂಕ್ ಯು. ಕೀಪ್ಯಾಡ್ ಯೂಸ್ ಮಾಡ್ತಾರೆ, ಗ್ರೇಟ್ ಅಕ್ಕ ಈಗಿನ ಕಾಲದಲ್ಲೂ. ಇಲ್ಲ, ಇದು ನಮ್ಮ ಅಮ್ಮಂದು. ಹೌದಾ? ಏನು ಗೊತ್ತಕ್ಕ, ಇಲ್ಲೊಬ್ರು ಡಾಕ್ಟ್ರು ನಿಂತಿದ್ರು ಗೊತ್ತಾ ಅಮ್ಮ, ಒಳ್ಳೆ ಶ್ರೀಮಂತರು, ದುಡ್ಡಿರೋರು ಬೇಜಾನು. ಅವ್ರದ್ದು ಬಿಟ್ಟಾಕಿ. ಇವಾಗ ಏನು ಗೊತ್ತಾ ಮ್ಯಾಟ್ರು, ಅವ್ರೇನೇ ಬಂದು ನಿಮ್ಮನ್ನು ಕೇಳಿದ್ರು ಹ್ಞೂ 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 ಅಂದ್ಬಿಡಿ ಸಾಕು. ಶುಗರು ಬಿ ಪಿ ಇದೆಯಾ ಅಂದರೆ ಇಲ್ಲ ಅನ್ನಿ. ತುಂಬ ಹೆಲ್ತ್ ಚೆನ್ನಾಗಿದೆಯಾ ನಿಮಗೆ ಅಂದರೆ ಹ್ಞೂ ಅನ್ನಿ. ಒಳ್ಳೆ ದುಡ್ಡು ಕೊಡ್ತಾರಕ್ಕ, ಏನು ಮಾಡೋದು ಜೀವನ. ಓಕೆನಾ? ಈಗ ಬರ್ತಾರೆ, ಶುಗರ್ ಬಿ ಪಿ ಇದೆಯಾ ಅಂದರೆ ಹ್ಞೂ ಅನ್ನಿ. ಹೆಲ್ತ್ ವೈಸ್ ಚೆನ್ನಾಗಿದ್ದೀರಾ? ಹ್ಞೂ. ಏನೂ ಪ್ರಾಬ್ಲಮ್ ಇಲ್ಲ, ಇಲ್ಲ ಅಂದ್ಬಿಡಿ ಸಾಕು. ಮುಂದಕ್ಕೆ ನಾವು ನೋಡ್ಕೊಳ್ಬಿಡು. ಬೇಕಾದ್ರೆ ನಿಮಗೆ 70 ಕೊಡ್ತೀನಿ ಅಂತ ಹೇಳ್ಬೋದು. ನಮಸ್ತೆ. ನಿಮ್ಮ ಹೆಸರೇನೆ? ರಕ್ಷಿತಾ. ಬಿ ಪಿ ಶುಗರ್ ಏನಿಲ್ವಾ? ಎಲ್ಲ ನಾರ್ಮಲ್ ಇದೆಯಲ್ವಾ? ಸರಿ ಇದೆಯಾ ಮೇಡಮ್? ಎಲ್ಲ ನಾರ್ಮಲ್ ಇದೆಯಲ್ವಾ? ಚೆಕ್ ಮಾಡಿಸಿದ್ರೆ ಯಾವತ್ತಾದರೂ ಹೋಗಿ ಹಾಸ್ಪಿಟಲ್ಗೆ? ಚೆಕ್ ಮಾಡಿಸಿದ್ರೆ ಎಲ್ಲ ನಾರ್ಮಲ್ ಇದೆ. ಹೌದಾ, ಆರೋಗ್ಯವಾಗಿದ್ದೀರಾ? ಏನೂ ಪ್ರಾಬ್ಲಮ್ ಇಲ್ಲ. ಅವರು 3 ತಿಂಗಳಿಗೊಂದ್ಸಲ ಹೋಗಿ ಟೆಸ್ಟ್ ಮಾಡಿಸ್ಕೊಂಡ್ಬರ್ತಾರೆ ಮೇಡಮ್, ಏನೂ ಪ್ರಾಬ್ಲಮ್ ಇಲ್ಲ. ಹೌದಾ? ಎಲ್ಲ ಕರೆಕ್ಟಾಗಿದೆ. ಮಾತಾಡಿದ್ದೀರಾ ಹಾಗಾದರೆ? ಅದನ್ನು ಮಾತಾಡಿಲ್ಲ. ಅದೇ ಒಂದು 3 ಲಕ್ಷ ಕೊಡ್ತೀರಾ ಅಂತ ಹೇಳಿದ್ದೀನಿ. ಓಕೆನಾ ಮೇಡಮ್? 3 ಲಕ್ಷ. ಲಿವರು
ನಿಮ್ಮ ಚೆನ್ನಾಗಿದೆಯಲ್ವ ಲಿವರ್ ಎಲ್ಲ 50% ಕೊಡಿ. ನಿಮ್ಮ ಹತ್ರ 50% ಇರುತ್ತೆ, ಏನೂ ಪ್ರಾಬ್ಲಮ್ ಆಗಲ್ಲ. ಇಲ್ಲ ಮಮ್ಮಿ ಆಗಲ್ಲ. ಒಪ್ಕೊಂಡಿದ್ದೀರಲ್ಲ ಮೇಡಮ್ 3 ಲಕ್ಷಕ್ಕೆ? ಫೋನ್ ಮಾಡಲಾ, ಆಂಬುಲೆನ್ಸ್ ಕಳಿಸ್ಲಾ? ದಿಸ್ ಇಸ್ ನಾಟ್ ಫೇರ್. ಅಕ್ಕ ಇವ್ರ ಹೆಸರೇನಂದ್ರ ಮೇಡಮ್? ನಿಮ್ಮ ಹೆಸರೇನು ಹೇಳಿ? ಹೇಳಲ್ಲ. ಸುಮಲತಾ ಸೊ ಬರ್ಕೊ. ಸುಮಲತಾ ತಾನೇ ಯಾವ ಊರಿದು ಸರ್? ಅಲ್ವಾ? ಕಿತ್ನಳ್ಳಿ ಸುಮಲತಾ ಅಂತ ಬರ್ಕೊಳ್ಳಿ. ಆಂಬುಲೆನ್ಸ್ ಇಲ್ಲಿಗೆ ಕರೆಸ್ತೀನಿ. ರೆಡಿ ಇದ್ದೀರಲ್ವಾ? ಇಲ್ಲ ಮ್ಯಾಮ್, ಯಾಕೆ? ಲಿವರ್ ಕೊಡಿ ಅಂತ ಇನ್ನೂ ಹೇಳ್ತಾರೆ. 50% ಮಾತ್ರ, 3 ಲಕ್ಷ ಅಷ್ಟೇ. ಒಪ್ಕೊಬಿಟ್ಟಿದ್ದೀರಾ? ಇವಾಗ ಬರ್ಕೊಬಿಟ್ಟಿದ್ದೀನಿ ನಾನು. ಸ್ಕ್ಯಾಮ್ ಮಾಡ್ತಿದ್ದಾರೆ ಇವರು. ಹಲೋ ಏನಂತೆ? ಏ, ಈ ಕಡೆ ಬಾ. ಹಾಂ ಸರ್, ಕಿತ್ನಳ್ಳಿ ಬಸ್ ಸ್ಟಾಪ್ ಹತ್ರ ಬಂದ್ಬಿಡಿ ಆಂಬುಲೆನ್ಸ್ ತಗೊಂಡು. ವಿಷಯ ಏನು? ಏನೋ ಎಲ್ಲದಕ್ಕೂ ಹೂ ಅನ್ನಿ ಅಂತ ಏನೇನೋ ಹೇಳ್ತಾರೆ. ಎಲ್ಲದಕ್ಕೂ ಹೂ ನಿಂತವ್ರಂದ್ರು, ನೀವು ಹೂ ಅಂದ್ರ? ಹೌದು, ಹ್ಞೂ ಅಂದ್ರು. ಮೇಡಮ್ ಅವರು ಕೂತಿದ್ರು ಸ್ವಲ್ಪ, ನಾನು ಅವಾಗಿಂದ ನೋಡ್ತೀನಿ ಕೂತಿದ್ರು ಅವ್ರು. ಇವರೇ ನೀವೇ ಸ್ಕ್ಯಾಮ್ ಮಾಡ್ತಿದ್ದಾರೆ ಇವರು. ನಿಮ್ ಲಿವರ್ ಕೇಳ್ತಾ ಇದ್ರಾ? ಹಾ, ಯಾಕ್ರಿ ನಿಮ್ ಲಿವರ್ ಇಲ್ವೇನ್ರಿ? ನಮ್ಮ ಹಸ್ಬೆಂಡಿಗೆ ಬೇಕು. ನೀವೇ ಕೊಡಿ. ದಬಾಯಿಸ್ಬೇಕು ಯಾವತ್ತೂ ಎದುರುಬಾರ್ದು ಜೀವನದಲ್ಲಿ. ನೀವೇ ಕೊಡಿ. ಹಾ. ಅವ್ರದ್ದು ಸರಿ ಇಲ್ಲ, ನಂದು ಸರಿ ಇಲ್ಲ. ನೀವು ಆರೋಗ್ಯವಾಗಿದ್ದೀರಲ್ವಾ? ಅವರು ದುಡ್ಡು ಕೊಡ್ತಾರಲ್ಲ. ಮೇಡಮ್ ನಾನು ಇದೀನಿ ದಬಾಯಿಸಿ, ನಾನು ಹೊಡೆಯಿಂದ ಹೊಡ್ಬಿಡ್ತಿದ್ದೆ. ಆಂಬುಲೆನ್ಸ್ ಬರಕ್ಕೆ ಹೇಳ್ಬಿಟ್ಟಿದ್ದೀನಿ, ಒಪ್ಕೊಂಡಿದ್ದೀರಾ? ನಾಳೆನೇ ಆಪರೇಷನ್ ಇದೆ, ಸುಮ್ಮನೆ ಇರಿ. ಅಯ್ಯೋ ಸತ್ರೆ ಸಾಯ್ಲಿ ಬಿಡಿ, ಹಾ. ನಾನು ಯಾಕೆ ಹಲೋ, ಅದೇ ಅವಾಗ ಬೇಗ ಬನ್ನಿ. ಇಲ್ಲ ಅನ್ನಿ, ಹೆಲ್ದಿ ಆಗಿದೆ ಅಂದ್ರೆ ಹೂ ಅಂದ್ರಿ ಅಲ್ವಾ? ಅವ್ರು ಹೆಲ್ದಿ ಆಗಿದ್ದಾರೆ ಹೂ ಅಂತಾರೆ. 70 ಅವರು 30 ನಾನು ತಗೊಂತೀನಿ ಅಂದೆ, ಹೂ ಅಂದ್ರ ಅವರು. ಏನ್ನ ಅದೇ ನಾನಿನ್ನ ಕಾಲೇಜ್ಗೆ ಹೋಗೋ ಹುಡುಗಿ. ರೀ ಅವ್ರಿಗೆ ಇನ್ನೂ ಫ್ಯೂಚರ್ ಇದೆ ರೀ. ಮೇಡಮ್ 50% ಅಷ್ಟೇ, ಜಾಸ್ತಿ ಏನು ಪ್ರಾಬ್ಲಮ್ ಇಲ್ಲ. 50-60 ವರ್ಷ ಬದುಕಬಹುದು 50% ಅಲ್ಲಿ. ನಾನು ಡಾಕ್ಟರ್ ಹೇಳ್ತಾ ಇದ್ದೀನಿ. ಹೌದು. ಬರ್ತಾರೆ. ಹಲೋ ಪ್ಲೀಸ್ ಗೋ. ಆಂಬುಲೆನ್ಸ್ ಹತ್ತಿ. ಈಗ ನಾನು Okay, ಬನ್ನಿ, ನಾಳೆನೇ ಹೊರಡ್ತಿದ್ದಾರೆ. ಆಪರೇಷನ್ ಇದೆ. ನಾಳೆನೇ ನಿಮ್ಗೆ ಹೇಳಿದ ಅವ್ರಿಗಲ್ಲ, ಅವರಿಗೆ ಗೋ ಅಂದ್ರಲ್ಲ ನೀವು. ತಲೆ ತಿನ್ಬೇಡ. ಮೇಡಮ್ ನಾಳೆನೇ ಆಪರೇಷನ್ ಇದೆ, ಸುಮ್ಮನೆ ಒಪ್ಕೊಂಬಿಡಿ. 3 ಲಕ್ಷ ಆಗಿದೆ. 3 ಲಕ್ಷ ಏನಿಲ್ಲ. ಬನ್ನಿ, ಎದ್ದಳಿ ಮೇಲೆ, ಎದ್ದಳಿ. ಬರ್ತೇರಿ ಆಂಬುಲೆನ್ಸ್ ಇವಾಗ. ಬಂದ್ರೆ ನೀವೇ ಎತ್ಕೊಂಡೋಗಿ. ನಾನು ಏನು ಇಲ್ಲ, ನಾಳೆ ಸಂಜೆ ನಿಮ್ಮ ಮನೆಗೆ ನಾವೇ ಬಂದು ಡ್ರಾಪ್ ಮಾಡ್ತೀವಿ. ಹೋಗ್ರಿ ರೀ. ನಾಳೆ ಬಂದು ನಾವೇ ಗೊತ್ತಾ? drop ಮಾಡ್ತೀವಿ. ಮೇಡಮ್ ಬರ್ಕೊಂಡ್ಬಿಟ್ಟಿದ್ದೀನಿ ಹೆಸರು ಮೇಡಮ್. ನೀವು ದಬಾಯಿಸ್ಲಾಗ ಹಾ ನಡಿ 70 30. ಆಂಟಿ ಸುಮ್ಮನೆ ಹೋಗಿ ಆಂಟಿ. ಬೇಗ ಒಪ್ಕೊಂಡ್ಮೇಲೆ ಮುಗೀತು. ನಮ್ಮ ಹಸ್ಬೆಂಡ್ ಹಾಸ್ಪಿಟಲ್ ಇದ್ದಾರೆ. ನನ್ ಲಿವರ್ ಬೇಕು ನನಗೆ. ಲಿವರ್ ಬೇಕಾ? ಎಲ್ಲಾದ್ರೂ ಅಂಗಡಿಲಿದ್ರೆ ಹೋಗಿ ಸಿಗುತ್ತೆ. ಅದೇ ಚಿಕನ್ ಲಿವರ್ ಏನ್ರಿ ಈ ಕೊಡಕ್ಕೆ? ಸೆಟ್ ಆಗುತ್ತಾ ನಿಮ್ಗೆ? ಇಲ್ಲ ನಮ್ದು ಕುಡ್ದಿ ಹೋಗ್ಬಿಟ್ಟಿದೆ, ನಮ್ಗೆ ಬೇಕು. ಅವ್ರು ನೋಡಿದ್ರೆ ಗೊತ್ತಾಗ್ತಿಲ್ವಾ? ಹೆಲ್ದಿ ಬೇಕಾ ನಿಮ್ಗೆ? ಹೆಲ್ದಿ ಬೇಕು, ಹಳ್ಳಿ ಬೇಕಾದ್ರೆ ಅಲ್ಲಿ ಒಬ್ಬಿದ್ದಾರೆ. ನಿಮ್ದು ಎಲ್ಲ ಆರೋಗ್ಯವಾಗಿದೆ ಅಂತ ಒಪ್ಕೊಂಡಿದ್ದೀರಾ ತಾನೇ? ನೀವಿಬ್ರು ನಿಮ್ದೆಲ್ಲ scam ಚೆನ್ನಾಗಿದೆ. ಮಾಡ್ತೀರಾ ಅಂತ ನಂಗೆ ಗೊತ್ತಿಲ್ಲ. ಏನು scam ಮಾಡ್ತಾ ಇಲ್ಲ. ಕರ್ಕೊಂಡು ಬಂದ್ರಿ ನಂಗೆ ಅವ್ರು ಗೊತ್ತು. ಹೋಗಿ ಪಕ್ಕ ಸ್ಕ್ಯಾಮೇ ಇದು ನನಗೆ ಗೊತ್ತಿರಂಗೆ. ಹೋಗಿ ಹೋಗಿ ಸ್ಕ್ಯಾಮ್ ಅಲ್ಲ ಅಕ್ಕ, ಇದು. ನಕ್ಕೊಂಡೆ ಮಾತಾಡ್ಬೇಕಕ್ಕ. ನಕ್ಕೊಂಡೆ ನಮ್ ಡೀಲ್ಗಳನ್ನೆಲ್ಲ ಮಾಡ್ಕೊಬೇಕು ನಾವು. ಇನ್ನೇನ್ ಜಗಳ ಆಡ್ಕೊಂಡ? ಇವಾಗ ಏನಿಲ್ಲ, ಆಂಬುಲೆನ್ಸ್ ಬರುತ್ತೆ, ಏನು ಮಾತಾಡ್ಬೇಡಿ. ಜನಗಳಿದ್ದಾರೆ, ಸುಮ್ಮನೆ ಸೈಲೆಂಟ್ ಆಗಿ ಹತ್ಬಿಡಿ ಅಷ್ಟೇ. ಆಂಬುಲೆನ್ಸ್ ಯಾವ ಬರುತ್ತೆ. ಆಂಬುಲೆನ್ಸ್ ಬರುತ್ತೆ? ತೋರಿಸಿ, ನಂಬರ್ ತೋರಿಸಿ. ನಂಬರ್ ತೋರಿಸಿ, ಆಂಬುಲೆನ್ಸ್. 108. ಫೋನ್ ಮಾಡಿದೀನಿ. ತೋರಿಸಿ. ಡೈಲ್ ನೀವು ಡಾಕ್ಟ್ರಾ? ಹೌದು, ಹೌದು. MBBS ಸರ್ಟಿಫಿಕೇಟ್ ತೋರಿಸಿ, ಅವ್ರಿಗೆ ಬರ್ತೀವಿ ನಾವು. ನಾವೇ ಕೊಡ್ತೀವಿ ಕಿಡ್ನಿ, ತೋರಿಸಿ. ನಾ ತಂದಿಲ್ಲ ಇವಾಗ. ಯಾಕೆ ತಂದಿಲ್ಲ? ಏನ್ ಎಲ್ಲ ಕಡೆ MBBS ಸರ್ಟಿಫಿಕೇಟ್ ಇಟ್ಕೊಂಡು ಓಡಾಡಕ್ಕಾಗತ್ತಾ? ಕಿಡ್ನಿ ಕೊಡ್ತಾರಂತೆ. ಅವ್ರ ಕಿಡ್ನಿ ಇಸ್ಕೋ, ಇವ್ರ ಲಿವರ್ ಇಸ್ಕೋ, ಸರಿ ಹೋಗುತ್ತೆ. ಕಿಡ್ನಿ ಸರಿ ಇದೆಯಾ ಸರ್ ನಿಮ್ದು? ನಿಮ್ದು ಹಾರ್ಟೇ ಕೊಟ್ಬಿಡಿ ಅವ್ರಿಗೆ. ಆಗಲ್ಲ ಅಕ್ಕ, ಲಿವರ್ ಆದ್ರೆ ಬದುಕ್ಬೋದು. ಅಯ್ಯೋ ಸುಮ್ಮನೆ ಹೋಗಿ ಮಮ್ಮ. 1 ಕಿಡ್ನಿ ಕೊಡ್ತೀರಾ ನೀವು ನೀವು? ಮ್ಯಾಮ್ ಅಂತಾನೆ ಕೇಳ್ತೀರಾ ಅವ್ರಿಗೆ? ಇನ್ನೇನಂತ ಕರೀಲಿ? ಆಂಟಿ ಹೋಗಿ ಆಂಟಿ ಅಂತ ಕಳಿಸಿ. ನಿಮ್ಮ ಏಜೇನು ಅವ್ರ ಏಜೇನು? ಹೋಗಿ ಆಂಟಿ, ಕೊಡಲ್ಲ ಅವರು. ಆಂಟಿ ಗಿಟ್ಟಿ ಅಂದ್ರೆ ಇಲ್ಲೇ ಕುಯ್ದು ಎತ್ಕೊಂಡು ಹೋಗ್ಬಿಡ್ತೀನಿ ನಾನು ಏನ ಕಿಡ್ನಿನ. ಇದು ಸ್ಕೀಮ್ ಅಲ್ಲ, ಇದು ಸ್ಕ್ಯಾಮ್ ಅಲ್ಲ, ಸ್ಕೀಮು. ಅಲ್ಲಿ ನೋಡಿ ಎದುರುಗಡೆ ಕ್ಯಾಮ್ರಾ ಇದೆ. ಇದು ಕುರಿಗಳು ಸ್ವಾಮಿ ಅಂತ ಕಾಮಿಡಿ ಪ್ರೋಗ್ರಾಮು. ಡಾಕ್ಟ್ರು ಅಲ್ಲ, ಅವರು ಇದು ಅಲ್ಲ. 1 2 3 4 Bakra, Bakra. Feel the rhythm, screw your mind, check the baby. Come on, Bakra, Bakra. ದಯವಿಟ್ಟು ಕ್ಷಮಿಸಿ, ಇದು ತಮಾಷೆಗಾಗಿ, ನಿಮ್ಮನ್ನ ನಗಿಸೋ ಉದ್ದೇಶಕ್ಕಾಗಿ ಅದ್ಭುತವಾದ ಕತೆ ಹೊಂದಿರುವ ರೂಬಿ ಸಿನಿಮಾ ಚಿತ್ರತಂಡದಿಂದ ಒಂದು ಅದ್ಭುತವಾದ ಕಾಣಿಕೆ. ನೋಡಿ ಈ ಕಾಣಿಕೆ. ಅಲ್ಲಿ ಹೋಗಾರ ಮತ್ತೆ ಯಾರು ಹೇಳೋರು ಮತ್ತೆ ರಾತ್ರಿ ಮ್ಯಾಚ್ಗೆ? ನಮ್ಮ ಮೈಕ್ಲು ಸ್ಕೂಲರಲ್ಲ ನಮ್ದು, ಅವ್ರು ಕಬಡ್ಡಿ ಟೂರ್ನಮೆಂಟು. ಹೋಗ್ಬನ್ನಿ. ಇರ್ಲಿ ಇಷ್ಟಪಟ್ಟಿದ್ದೆ ನೀನು, ಒಬ್ಬಳನ್ನ ಸಿಗ್ಲಿಲ್ಲ ನಿನ್ಗಳು. ಹೌದು, ಮದುವೆ ಆಗ್ಲಿಲ್ಲ ನೀನು. ಹೌದು. ಹೌದಾ? ನಮ್ಮೂರೊಳೆ ಕಾಲೇಜಲ್ಲಿ ಓದ್ಬೇಕಾದ್ರೆ ನೀನು ತುಂಬಾ ಇಷ್ಟಪಟ್ಟಿದೆ. ಇದೇ ಊರಿಗೆ ಬಂದವಳೆ, ನೀನು ಇಲ್ಲೇ ಕೆಲ್ಸಕ್ಕೆ ಬಂದು ಸೇರ್ಕೊಂಡಿದ್ದೆ ಅವಳಿಗೋಸ್ಕರ. ಹೌದು ಸರ್. ಆಗಾಯ್ತು ಅವಳಿಗೆ. ಹೌದು ಆದ್ರೂ ಸರ್. ಇಷ್ಟಪಡ್ತಾ ಇದೆಯಾ? ಹೌದು ಸರ್. ಹೌದಾ? ಹೌದು ಹುಲಿಯ. ನಿಮ್ಗೆ ಹೆಂಗ್ ಗೊತ್ತಾಯ್ತು ಹುಡುಗಿ ಲವ್ ಮಾಡ್ತಾರದು? ನಮ್ಗೆ ಗೊತ್ತಾಗತ್ತೆ. ಆಗತ್ತ ಒಂದ್ರಲ್ಲಿ ತಾಯನಿಗೂ ಕರೆಕ್ಟಾಗಿ ಹೇಳ್ದ, ದೇವರಾಣೆಗೂ. ಸಾಯಂಕಾಲದೊತ್ತು ಕುಡಿತೀರ ಅಷ್ಟೇ. ಸಾಯಂಕಾಲದೊತ್ತು, ಬೆಳಿಗ್ಗೆ ಹೊತ್ತು ಬೇಡ ಅಂತ. ಈಗ ನೀನು ಇಷ್ಟಪಟ್ಟರು ಹುಡುಗಿನ ನಾನು ನಿನಗೆ ಕೊಡಿಸ್ತೀನಿ. ನಾನು ದೇವರಾಣೆಗೂ ತಾವರೆಕೆರೆಯಲ್ಲಿ ಇದ್ದಿದ್ದು. ಆ ಹುಡುಗಿ ಮದುವೆ ಮಾಡ್ಕೊಂಡು ಇಲ್ಲಿ ಬಂದೈತೆ, ನಾನು ಇಲ್ಲಿ ಬಂದೇ ಕೆಲಸಕ್ಕೆ ಮಾಡ್ತಾ ಇದೀನಿ. ಇನ್ನೊಂದು ಯಾವ್ದನ್ನ ಸೆಟಪ್ ಇತ್ತ ನಿಮ್ದು ಮುಂಚೆ? ಇದು ಎಲ್ಲ ಬಿಟ್ಬಿಟ್ಟಿದ್ದೀವಿ. ಕರೆಕ್ಟಾ? ಅಲ್ಲಿ ಕೇಳು. ಸಾಕ್ಷಣೆ ನಂದು ಕರೆಕ್ಟಾಗಿ. ನಾ ಈ ಬಟ್ಟೆ ಹಾಕೊಂಡಾಗ ಯಾವಾಗ್ಲೂ ಸತ್ಯನೇ ಆಗತ್ತೆ. ಸಾಕ್ಷಣೆ. ಓಕೆ. ನನ್ನ ಹೆಸರು ಇವಾಗಿಲ್ಲ, ಯಾವ್ದು ಇಲ್ಲ. ಮಕ್ಳಾಯ್ತು, ಮೊಮ್ಮಕ್ಳಾಯ್ತು, ಹೆಂಡತಿ ಆಯ್ತು. ನಿಂಬೆಹಣ್ಣು ಸ್ವಾಮಿ ಅಂತ ನನ್ನ ಹೆಸರು.
ವಶೀಕರಣ ಮಾಡಿಕೊಟ್ಟು ಬಿಡ್ತೀನಿ. ವಶೀಕರಣ ಮಾಡ್ತೀರಾ? ನಿನಗೆ ಹುಡುಗಿ ಬರಬೇಕು ವಾಪಸ್ಸು. ನೀನು ಹುಡುಕೊಂಡು ಬರ್ತಾಳೆ. ಇಲ್ಲೇ ಬತ್ತೋಳೋಣ, ಇಲ್ಲೇ ಬತ್ತೋಳೋಣ ಸ್ವಾಮಿ, ಇಲ್ಲೇ ಎಲ್ಲ ನಂದೇ. ಸ್ವಾಮಿ 5,000 ಕೊಡ್ತೀನಿ, ಅವಳು ವಶೀಕರಣ ಮಾಡ್ಕೊಬಿಡಿ. ಅವಳು ಸ್ಕೂಲ್ ಕರ್ಕೊಂಡು ಬಂದು ಸ್ಕೂಲ್ ನೋಡು, ಕರ್ಕೊಂಡು ಈ ಲಿಂಬೆಹಣ್ಣ ಅವಳು ಇಲ್ಲಿ ಬರ್ತಾಳಂತ ನಿನಗೆ ಗೊತ್ತೈತೆ. ನೀನು ಬಂದಿದ್ಯಾ? ಇರ್ಲಿ ಕೇಳಿಸಲ್ಲ ಅದು. ನಾನು ಮಾತಾಡೋ ಮಾತು ಅವ್ರಿಗೆ ಕೇಳಿಸಲ್ಲ, ಇಬ್ಬರಿಗೆ ಕೇಳಿಸ. ಇದೇ ಮಾಡಬೇಕು. ಈ ಲಿಂಬೆಹಣ್ಣ ನೀನು ದೇವ್ರ ಹೆಸರು ಹೇಳ್ಕೊಂಡು ಅವಳ ಮೇಲೆ ಬಿಸಾಕು. ನೀನು ಹಿಂದೆ ಬಂದ್ಬಿಡ್ತಾಳೆ. ನಿನಗೊಂದು ಕೊಡ್ತೀನಿ. ಅಲ್ಲ ಸ್ವಾಮಿ, ಯಾವುದನ್ನ ಹೆಣ್ಣು ಬರಲಿ, ನಿನಗೆ ಇಷ್ಟ ಅಲ್ಲ ಅವಳ ಮೇಲೆ ಲಿಂಬೆಹಣ್ಣು ಬಿಸಾಕು. ಅವಳು ನಿನ್ನ ಹಿಂದೆ ಬಂದ್ಬಿಡ್ತಾಳೆ. ಪ್ರಯತ್ನ ಮಾಡು. ನಾನು ಸುಳ್ಳು ಹೇಳಿದ್ರೆ ಅವ್ ಕೇಳು, ಇಟ್ಕೋ. ಅವಳು ಯಾತ್ರು ಹೇಳ ಏನು ಮಾಡಲ್ಲ ಅವಳು. ನೀನು ಹೇಳ್ದಂಗೆ ಕೇಳ್ಕೊಂಡಿರ್ತಾಳೆ, ಇಟ್ಕೋ. ಫಸ್ಟ್ ನಾನು ಹಾಕಿ ನೋಡ್ತೀನಿ, ಇರೋಣ ಸುಮ್ಮನಿರು. ಫಸ್ಟ್ ನಾನು ಹಾಕಿ ನೋಡ್ತೀನಿ. ಇರೋ ಒಂದು ನಿಮಿಷ, ಅರ್ಜೆಂಟ್ ಮಾಡಬೇಡ. ಇದಾವನ್ನ ಕೇಳಿಸ್ಕೊ. ಯಾವ ಹೆಣ್ಣು ಇಷ್ಟಪಡ್ತೀವಿ ಅವಳು ಯಾರಾದ್ರೂ ಬಂದು ಯಾರೇ ಬರಲಿ ಇಲ್ಲಿ ಅವ್ರ ಮೇಲೆ ಹಾಕಿ ಲಿಂಬೆಹಣ್ಣು, ಅವ್ರ ಮೇಲೆ ಬಿಸಾಕು. ಅವ್ರಿಗೆ ಟಚ್ ಆಗಬೇಕು, ಗೊತ್ತಾಗಲ್ಲ, ಕೇಳಿಸಲ್ಲ. ನಾನು ಹಾಕ್ತೀನಿ ಮೇಲೆ. ಕೇಳು, ಗಂಡು ಕೇಳು. ಬೇರೆ ಯಾವುದೇ ಹುಡುಗಿ ಬರಲಿ ಹಾಕು. ಅವಳು ನಿನ್ನ ಹಿಂದೆ ಬಂದ್ಬಿಡ್ತಾಳೆ. ಚಾಕು ನಾ ಬರಲಾ? ಕಟ್ ಮಾಡಕ್ಬೇಕಾ ಹಂಗೆ ಹಾಕ್ಬೇಕಾ? ಹಂಗೆ ಹಾಕ್ಬೇಕು. ಚಾಕು ಬೇಕಾಗಿಲ್ಲ, ಐತಿ ಅವಳು ನಿನ್ನ ಹಿಂದೆ ಬಂದ್ಬಿಡ್ತಾಳೆ. ನಿನ್ಗೆ ಇಷ್ಟ ಅಲ್ಲ, ಸುಮ್ಮನೆ ಹಾಕು ನೋಡು. ಹಾಕು ನೋಡು ನೀನು. ನಾನು ಹೇಳಿ ಸುಳ್ಳಾದ್ರೆ ಒಂದ್ 5 ನಿಮಿಷ ಬರ್ತಾರೆ, ಯಾರಿಗೂ ಇಲ್ಲೇ ಗೊತ್ತಾಗಲ್ಲ. ಇರ್ತೀನಿ. ಪವಾಡ ಪುರುಷ ನಾನು. ಕರ್ಕೊಂಬ. ಒಳ್ಳೇದಾಗ್ಲಿ, ಹಾಕು. ಯಾರಿಗೂ ಗೊತ್ತಲ್ಲ, ಹಾಕು. ಹಾಕು, ಕೊಡಿಲಿ. ಹಾಕು, ಎಸಿ ಎಸುದು ನೋಡು. ನನ್ನ ಪವಾಡ ನಿನಗೆ ಗೊತ್ತಾಗತ್ತೆ. ಬರೋ ವಾರ ಸಿಗ್ತೀನಿ ನಾನು ನಿನಗೆ. ನಾನು ಹೇಳಿದ್ ನೀನು ಪರೀಕ್ಷೆ ಮಾಡ್ಬೇಕಲ್ಲ. ಇಲ್ಲಿ ನೋಡು, ನಿನ್ನ ಹಣೆ ಬರ ಅವಳು. ಕರ್ದಂಗಾಯ್ತು ನೋಡಿ. ಇಲ್ಲ ಓಯ್ ಬಿಡಲ್ಲ ಈಗ ಅವಳು ನಿನಗೆ. ಲಿಂಬೆಹಣ್ಣು ಹೆಚ್ಚಾಗಿದೆ, ನೀನು ಹಿಂದೆನೆ ಬರ್ತಾಳೆ. ಎಲ್ಲಾದ್ರೂ ಹೋಗು. ಈಗ ದಿಕ್ಕಕ್ಕೆ ಹೋಗು. ಯಾವ ಕಡೆ ಹೋದ್ರೆ ಈ ಕಡೆ ಹೋಗು. ಸಾರಿ, ಬೇಡ ಗಾಡಿ ಇಲ್ಲಿ ಏನು ಮಾಡಿದ್ರು ಅಷ್ಟೇ. ಹಿಂದೆನೆ ಬರ್ತಾಳು ಹಿಂದಿನ ಮೇಲೆ. ಮೇಡಮ್ ಯಾಕ್ರಿ ಕರ್ದೆ ನನ್ನ? ನಮ್ಮ ತಾಯಿನೇ ಇಲ್ಲಪ್ಪ. ನಮ್ಮ ಇವ್ರ ಪಾಠ ಮರಮ್ಮ ಸಾಕ್ಷಣ ಕರೆದಿಲ್ಲ. ಇಲ್ಲ, ನನ್ನ ಕರ್ದಂಗಾಯ್ತು. ಇಲ್ಲ ಗೌರವ ಇಲ್ಲ, ನನ್ನ ಮಿಸ್ ಮಾಡ್ಕೊಬಿಡಿ. ಇಲ್ಲ, ನೀನ್ ಕರ್ದೆ ನನ್ನ, ನಾನು ಬಂದೆ. ಒಳ್ಳೆ ಹಿಂಸೆ ಆಯ್ತಲ್ಲ, ಅವನಿಗೆ ಕಿತ್ಕೊಂಡು ಅವನೇ ಕೊಟ್ಟು. ನೀನ್ ಕರ್ದೆ, ನಾನು ಬಂದೆ. ನಾನು ಗಾಡಿ ಹತ್ತುತ್ತೀನಿ. ಆಯ್ತು 1 ನಿಮಿಷ. ನೀನು ರೆಡಿ ಮಾಡ್ಬಿಟ್ಟ? ಸೂಪರ್ ಅಲ್ಲ ನೀನು. ನೀನ್ ಕರ್ದೆ, ನಾನು ಬಂದೆ. ಒಂದು ಸೆಕೆಂಡ್. ಇಲ್ಲ, ಅವ್ರ ಹತ್ರ ಒಟ್ಟು ಬರ್ತೀನಿ. ವಶೀಕರಣ ಆಗ್ಬಿಟ್ಟೋಳ ಅಲ್ಲೇ. ನೀನ್ ಯಾಕೆ ಮಾಡ್ಕೊಳೋದು? ನೀನ್ ಯಾಕೆ ಬೇಕಿತ್ತು? ಎಸ್ಟಿ ಜಾಬ್ ಬೇಡ ಅಂತಾಯ್ತು. ನೀನ್ ಯಾಕೆ ಇಸ್ಕೊಳಕೋದು ನಿಮ್ಮೆಣ್ಣ? ಅವ್ಳು ಬಿಡಲ್ಲ ವಶೀಕರಣ. ನೀನ್ ಕರ್ದೆ, ನಾನು ಬಂದೆ. ಮೇಡಮ್ ಅಣ್ಣ ನನ್ನ ಮದುವೆ ಮಗಳಿದ್ದಂಗಿದ್ಯಾ ಇರಮ್ಮ. ಅಣ್ಣ ನನ್ನ ಮದುವೆ ಬರ್ಲೇಬೇಕು. ನನ್ನ ಕರ್ದಿದ್ ನೀನು. ಮಗಳಿದ್ದಿ ನೀನ್ ಕರ್ದಿದ್ದು ನನ್ನ. ವಶೀಕರಣ ಅವನ ಕರೆಯೋಣ. ಅವನೇ ಕರೆ ರಿಲೀಸ್ ಮಾಡಿಸ್ಕೊಂಡು ನೀನ್ ಕರೆ ರಿಲೀಸ್ ಕರ್ದೆ. ಮಾಡಿಸ್ಕೊ. 1 ನಿಮಿಷ ಇದು ಮಾಡಿ. ಮುಗಿಸ್ಬಿಡು, ಬೇಡ ನಮ್ಗೆ ಇವರು. ಹೋಗ್ಬಿಡ. ನಾನ್ ನೀನ್ ಕರ್ದೆ, ನಾನು ಬಂದೆ. ಮನೆ ಹುಡ್ಕೊಂಬತ್ತಾಳೆ. ಫಸ್ಟ್ ಮುಗಿಸ್ಕೊಳೋಗಿದು. ಬಂದಿ ಬೇಕಾದ್ರೆ ಕಾಬಿನಿ ಬರ್ತೀನಿ. ಸಾರಿ. 1, 2, 3, 4. Bakara. Feel the rhythm, screw your mind, check the baby. Come on, Bakara. ದಯವಿಟ್ಟು ಕ್ಷಮಿಸಿದ್ದು ತಮಾಷೆಗಾಗಿ, ನಿಮ್ಮನ್ನ ನಗಿಸೋ ಉದ್ದೇಶಕ್ಕಾಗಿ ಅದ್ಭುತವಾದ ಕತೆ ಹೊಂದಿರುವ ರೂಬಿ ಸಿನಿಮಾ ಚಿತ್ರತಂಡದಿಂದ ಒಂದು ಪ್ರೀತಿಯ ಕಾಣಿಕೆ. ಹಣ ತಾವು ಸ್ವೀಕರಿಸಬೇಕು. ಬೆಂಗಳೂರು ಇದ್ದಿದ್ದು ಈಗ ಒಂದು 3 ತಿಂಗಳಾಯ್ತು ಈ ಕಡೆ ಬಂದು ಪಂಡಪುರ ಹೊಡೆದೀನಿ. ಒಂದು ಹುಡುಗಿ ಲವ್ ಮಾಡ್ತಿದ್ದೆ. ಆ ಹುಡುಗಿ ಮದುವೆ ಮಾಡ್ಕೊಂಡು ಇಲ್ಲಿ ಬಂದ್ಬಿಡುತ್ತೆ. ಅವಳು ಹುಡ್ಕೊಂಬಂದೆ. ಅವಳು ನೋಡಿದ್ರೆ ಅವಳು ಬೇರೆ ಮದುವೆ ಮಾಡ್ಕೊಂಬಿಟ್ಟವಳೆ. ತೆಂಗಿನಕಾಯಿ ಮಾರ್ತಾರ ಇಲ್ಲೆಲ್ಲಾದರೂ? ತೆಂಗಿನಕಾಯಿ ಏನಾದರೂ ಮಾರ್ತಾರ? ಆ ಕಡೆ ಅಲ್ಲಿ ಹೋಗ್ಬೇಕು ನೀವು. ಅಲ್ಲಿಗೆ ಹೋಗ್ಬೇಕು ನೀವು. ಪಾಂಡಪುರಕ್ಕೆ ಹೋಗ್ಬೇಕು. ಆ ಪಾಂಡಪುರ ಬಸ್ ಸ್ಟಾಪ್ ಗೊತ್ತಾ ಸಮಯ? ಅಲ್ಲಿಗೆ ಹೋಗ್ಬೇಕು. ಮದುವೆ ಆಗಲಿಲ್ಲ ಇನ್ನೂ? ಎಲ್ಲಾಗನ ಪ್ರೀತಿಸ್ದೆ, ಸಿಗಲಿಲ್ಲ ನಿನಗವಳು. ನಿನ್ನ ಹಣೆ ಬರದಲ್ಲಿ ಇತ್ತು. ಓರಿ ಆ ಹುಡುಗಿ ಕಡಿಮೆ ಮಾಡಿ, ಸೌಂಡ್ ಕಡಿಮೆ ಮಾಡಿ. ಸುಮ್ಮನೆ ನೀನು ಅಣ್ಣ ನಾನು ಆಡ್ಕೋಬೇಕಾ ನೀನು? ಏನು ಮಾಡಿಯಾ ನೀನು? ಯೋಚನೆ ಮಾಡಬೇಡ. ಅವನು ಆಯಪ್ಪಗೆ ರೇಗಿಸ್ಬೇಕಾರೆ ನನಗೆ ರೇಗಿಸ್ತಿದ್ಯಾ? ಇಲ್ಲಿ ನೋಡ್ರಿ ಹೆಂಗ್ ಬರ್ಸ್ಕೊಂಡು ಕೂತೀನಿ. ಆ ಹೆಸರು ನೋಡಿ ನಾನು ವಾಪಸ್ ಕರ್ಸ್ಕೊಡ್ತೀನಿ. ಓರಿ ರೇ, ನೀನು ಇರೋ ಸ್ಥಳದಲ್ಲಿ ನೀನು ಇದೇ ಭೂಮಿ ಮೇಲೆ ಅವಳು ಬಂದವಳೆ. ಹೆಚ್ಚು ಕಮ್ಮಿ 65,000 ರೂಪಾಯಿ 70,000 ಕಳಿಸ್ಬಿಡ್ತೀನಿ ಅವಳು ಸಿಕ್ಲಿ ಅಂತ. ಇದು ಲಾಸ್ಟು, ದಾಸ ಬರ್ತಲ್ಲ ಲಾಸ್ಟು. ನಾನು ಮಾಡ್ಕೊಡ್ತೀನಿ ನಿನಗೆ. ನಿಂಬೆಹಣ್ಣು ಸ್ವಾಮಿ ಅಂತ, ಲೆಮನ್ ಸ್ವಾಮಿ ಅಂತ ಕರೀತಾರೆ ನನ್ನ. ಯೋಚನೆ ಮಾಡಬೇಡ. ನೀನು ಅವಳು ನೆನೆಸ್ಕೊಂಡು ತಲೆಗಿಟ್ಕೋ. ಊಟ ಮಾಡ್ತೀರಾ? ಇಲ್ಲೇ ಕರೆಸ್ತೀನಿ. ಊಟ ಮಾಡ್ತೀರಾ? ಊಟ ನನಗೇನು ಬೇಡ. ಸುಮ್ಮನೆ ಹೋಗ್ರಿ. ನಾನು ಹೇಳಿ ಸುಳ್ಳಾಗ್ಬಿಟ್ರೆ ಇವ್ರು ನಾನು ಎಲ್ಲಿ ನೋಡ್ತಾರಲ್ಲ ಹೊಡೆದ್ಬಿಡಿ ನೀವು ನನ್ನ. ನಾನು ಹೇಳಿದ್ದಾಗಲಿಲ್ಲ ಅಂದರೆ ಹೋಗಿ ಸುಮ್ಮನೆ ತಗೆ ತಲೆ ತಿನ್ಬೇಡ. ಹಂಗೆಲ್ಲ ಮಾಡೋಕ್ಕಾಗಲ್ಲ ನಾವು. ವಕ್ರ ಮಾಡ್ತೀನಿ ಅಂತ ಹೇಳ್ತಿಲ್ಲ. ಹೋಗಿ ತಲೆ ತಿನ್ಬೇಡ, ಹೋಗು. ಆ ಥರ ಎಲ್ಲ ಮಾಡೋರಲ್ಲ ನಾವು. ಬೇರೆಯವ್ರು ಮಾಡ್ತಾರೆ ದುಡ್ಡಿನ ಆಸೆಗೆ, ನಾವು ಹಂಗೆಲ್ಲ ಮಾಡೋರಲ್ಲ. ಅವ್ರ ಇವರು ನಾನು ಹೇಳಿ ಸುಳ್ಳಾಗ್ಬಿಟ್ರೆ ಏನು ಹೇಳಿದೆ? 70,000 ಅಲ್ಲ, ನೀನು ನನಗೆ ಬರೀ ಎಲೆ ಅಡಿಕೆ
ಒಂದು ಬೆಳ್ಳುಳ್ಳಿ ಇಟ್ಬಿಟ್ಟು ಕೊಡು. ಎಲೆ ಅಡಿಕೆ ಬೆಳ್ಳುಳ್ಳಿ ಇಟ್ಕೊಡು ಸಾಕು. ನೆಮ್ಮದಿ ಸಿಕ್ಕಿಲ್ಲ ಅಂತ ಇಲ್ಲಿ ಬಂದು ನೀನ್ ನೆನೆಸ್ಕೋ. ಹೋಗಪ್ಪ ತರತಿ ಬೇಡ. ನೀನು ಹಿಡ್ದಿದ್ದು ಹುಡುಗಿ ನೀನು ವಾಪಸ್ ಹುಡ್ಕೊಂಡಿಲ್ ಕೇಳಿಕಿಲ್ಲ ಸುಮ್ನೆ ಯಾಕೆ ಮಾತಾಡಿ ಹೋಗತ್ತೆ. ಅಲ್ಲ ನನ್ನ ಇವ್ರು ಪರೀಕ್ಷೆ ಮಾಡ್ತಾವ್ರಿ ಇವರು. ನಾನು ಏನ್ ಹೇಳ್ದೆ ನಿನಗೆ? ಹೋಗಪ್ಪ ದಾಸಪ್ಪ ಬರ್ತಾರ ಮಾಡಿಸ್ಕೊತೀನಿ. ನಾನು ಹೇಳದ್ನಲ್ಲ ನಿನಗೆ, ನೀನು ಹುಡುಗಿ ಇಷ್ಟಪಟ್ಟೋಳ್ನ ತಲೆ ಮೇಲೆ ಮಾಡಬೇಡ, ಹೋಗೋ ಸುಮ್ನೆ. ನೀನ್ ಎಸತಿ ಹೋಗ್ಬೇಕು ನಿನಗೆ. ನಾನು ಎಸತಿ ಹೋಗಿದ್ದಾರೆ ನೀನು ಬಾಕ್ರ ಮಾಡ. ಇಟ್ಕೋ ಇದು ನಿಂಬೆಹಣ್ಣು ಇಟ್ಕೋ, ತಲೆಗೆ ಇಟ್ಕೋ. ಅವಳನ್ನ ನಾನು ಇಲ್ಲಿ ಕರ್ಸಿಲ್ಲ ಅಂದ್ರೆ ನಾನು ನಿಂಬೆಹಣ್ಣು ಸ್ವಾಮಿನೇ ಅಲ್ಲ. ಅವಳನ್ನ ಯಾರು ಹಿಡಿದಿಟ್ಕೊಂಡವ್ರು ನೋಡಿ, ನೋಡು ಮುರ್ದ ಅವಳನ್ನ ಹುಡುಕೊಂಡು ಬರ್ಬೇಕು ನಿನಗೆ. ಈಗ ಇಲ್ಲಿ ನೀನು ಗೊತ್ತು, ನೀನು ಅವಳು ನೋಡಕ್ ಬರ್ತೀಯ ಅಂದ್ಬಿಟ್ಟು ಇದನ್ನ ಇಟ್ಕೊಂಡು ಕುತ್ಕೋ. ಹೋಗಿ ಸರ್ ಇದ್ಬಿಡು. ಕ್ಷಮೆ ಕೇಳ್ಬೇಕು ನೀನು. ಅಲ್ಲಿ ನಿಂಬೆಹಣ್ಣು ಹಂಗೆ ಆಗತ್ತೆ ನಿನಗೆ. ನೋಡ್ತಾ ಇರು, ಇವ್ರು ಹೇಳೋರಲ್ಲ ನನಗೆ ಹೇಳ್ಬಾರ್ದು. ನೋಡು ತೋರಿಸ್ತೀನಿ ನಿನಗೆ. ಇವತ್ತು ಲಾಸ್ಟ್ ಅಣ್ಣ. ಇವತ್ತಾಗಿಲ್ಲ ಅಂದ್ರೆ ವಿಷ ಕೊಡ್ಬಿಡ್ತೀನಿ ನಾನು. ಇಲ್ಲ ನಾನು ಬದುಕಲ್ಲ ಅಣ್ಣ. ಎಷ್ಟು ಹಚ್ಕೊಡಿದೆ ಗೊತ್ತಣ್ಣ ಅಣ್ಣ. ಯಾರಿಗೂ ಹೇಳಣ್ಣ, ಒಂದು ವಿಷಯ ಹೇಳೋಣ, ಒಂದು ವಿಷಯ ಹೇಳೋಣ. ಆಗಲೇ ವಿಷಯ ಕೊಡ್ಬಿಟ್ಟಿದ್ವಿ. ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಕೊಂಡು ಅಲ್ಲೇ ವಿಷಯ ಕೊಟ್ಬಿಟ್ಟು ಇದರಲ್ಲಿ ಸೂಸೈಡ್ ನೋಟ್ ಬರ್ತೀನಿ ಅಣ್ಣ. ಅದ್ರಲ್ಲಿ ಸೂಸೈಡ್ ನೋಟ್ ಬರ್ತೀನಿ ಅಣ್ಣ. ಬೇಡ ಕುತ್ಕೊಳ್ಳಿ, ನಿಮ್ ಕಾಲಾಗಲ್ಲ, ಕುತ್ಕೊಳ್ಳಿ. ಏನಾಯ್ತು? ಏನಣ್ಣ? ನೀನಿಲ್ಲ ಬದುಕಲ್ಲ. ಊರೇ ಹೊಟ್ಟೆ ಊರೇ. ಅವಳು ಹೇಳ್ದಿರ ಬಾಳ್ ನನ್ ಬೇಡ, ಹೊಟ್ಟೆ ಊರೇ. ಏನಣ್ಣ ನೀನ್ ಹತ್ರ ಮಾತಾಡ್ತಿದ್ನಲ್ಲ, ಅಲ್ಲಿ ಕುತ್ಕೊಂಡು ನೋಡ್ತಿದ್ದೆ. ಏನಂದ? ನನ್ನ ಯಾರು ಹಾಸ್ಪಿಟಲ್ ಸೇರಿಸ್ಬೇಡ್ರಿ. ಪೂಜಾರಿ ಏನ್ ಮಾಡ್ತಾರೆ? ಇವ್ನು ವಿಸಾ ಕೊಡ್ತಾ ಇರಂಗ ಅವನೇ. ಪೂಜಾರಿ ಏನ್ ಮಾಡ್ತಾರೆ ಪಾಪ? ನಿಮ್ ಹತ್ರ ಮಾತಾಡ್ತಿದ್ನಲ್ಲ. ಎಲ್ಲಿಂದ ನಾವು ಬಂದ್ಬಿಟ್ಟು ಎಲ್ಲಿ ವಿಷ ಕುಡಿದ್ರೆ? ನಿನ್ನ ಹತ್ರ ಮಾತಾಡ್ತಿದ್ನಲ್ಲ, ಅದಕ್ಕೆ ಕೇಳ್ದ. ನನ್ನ ಹತ್ರ ಏನ್ ಮಾತಾಡ್ದ? ಅವ್ರು ಯಾರ್ದು ತಪ್ಪಿಲ್ಲ, ಅವ್ರು ಯಾರ್ದು ತಪ್ಪಿಲ್ಲ. ನಾನ್ ವಿಷ ಕುಡ್ದಿರೋದು. ಅವ್ರು ಯಾರ್ದು, ಇವ್ರದ್ದು ತಪ್ಪಿಲ್ಲ, ಇವ್ರದ್ದು ತಪ್ಪಿಲ್ಲ, ನಾನ್ ಕುಡ್ದಿರೋದು. ಮತ್ ನೀನ್ ಯಾಕೆ ಕುಡ್ದಪ್ಪ? ಯಾಕೆ ಕುಡ್ದಪ್ಪ? ನಾನು ಲವ್ ಮಾಡ್ತಿದ್ದೆ, ಸಿಕ್ಲಿಲ್ಲ. ನನ್ನ ಹಾಸ್ಪಿಟಲ್ ಸೇರಿಸ್ಬೇಡ್ರಿ, ಚೂರು ಕೈ ಕೊಡೋಣ. ನೀನೇನ ಔಷಧಿ ಕೊಡ್ಬಿಟ್ಟವ್ರೆ ಅಂತೀಯ, ಮುಟ್ಬೇಡ ಅಂತೀಯ. ಹೆಚ್ಚು ಕಮ್ಮಿ ಆದ್ರೆ ನಿಮ್ಮ ಎದುರುಗಡೆ ತಾನು ಇಷ್ಟೊತ್ತು ಮಾತಾಡ್ತಿದ್ದು. ಏನ್ ಮಾತಾಡಿ ಹೇಳ್ಬೇಕು? ಪೂಜಾರಿ ಹೆಸರು ಕೇಳ್ದ, ಪೂಜಾರಿಗೆ ಫೋನ್ ಮಾಡ್ಕೊಟ್ಟಿದೀವಿ, ಮನೆ ತಕ್ಕ ಕಳ್ಕೊಂಡವ್ರೆ. ನಾನು ಹಾಸ್ಪಿಟಲ್ ಬರಲ್ಲ. ಮಾತಾಡೋ ಅಮ್ಮ ಬಗ್ಗೆ ಬರಬೇಡ ನೀನು. ಅಲ್ಲ ಕಣ್ರಿ, ಎದುರುಗಡೆ ಬಿದ್ದಾರೆ ಮುಟ್ಬೇಡ ಅಂತಂದ್ರೆ ನಾನು ಹಾಸ್ಪಿಟ್ಲ್ ಬರಲ್ಲ, ಹೊಟ್ಟೆ ಉರಿತೈತೆ. ಬಾರಪ್ಪ. ನಾನು ಹಾಸ್ಪಿಟ್ಲ್ಗೆ ಹೋಗಲ್ಲ, ಬೇಡ. ನಾನ್ ಬರಲ್ಲ ಹಾಸ್ಪಿಟ್ಲ್ಗೆ. ವಿಷ ಕುಡ್ದಿದ್ಯಾ? ಬಾರು. ನಾನು ಹಾಸ್ಪಿಟ್ಲ್ ಬರಲ್ಲ. ಅಲ್ಲಿ ಹೋದ್ರು ಅಲ್ಗಂಟು ಹೋಗ್ಬಿಟ್ಟು ಕುಟ್ಬಿಟ್ಟು ನಾನು ನೋಡ್ತಾನೆ ಇರ್ತೀನಿ. ನಾನು ಅದನ್ನೇ ಬೇಡ ಅಂತಂದೆ. ಅಲ್ಲಿ ಕ್ಯಾಮ್ರಾ ಇಕ್ಬಿಟ್ಟು ಕುರಿ ಮಾಡ್ತಾವ್ರೆ. ಅಣ್ಣ 1, 2, 3, 4 Bakra, Bakra. Feel the rhythm, screw your mind, check the baby. Come on, Bakra, Bakra. ದಯವಿಟ್ಟು ಕ್ಷಮಿಸಿ, ಇದು ತಮಾಷೆಗಾಗಿ, ನಿಮ್ಮನ್ನ ನಗಿಸೋ ಉದ್ದೇಶಕ್ಕಾಗಿ ಅದ್ಭುತವಾದ ಕತೆ ಹೊಂದಿರುವ ರೂಬಿ ಸಿನಿಮಾ ಚಿತ್ರತಂಡದಿಂದ ಒಂದು ಪ್ರೀತಿಯ ಕಾಣಿಕೆ.